ಎಸ್, ತಮ್ಮ ಜಮೀನನ್ನ ಕೊಟ್ಟು ಮೂಡ ಏನ್ ನಿವೇಶನ ಕೊಟ್ಟಿತ್ತು, ಆ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಕೂಡ ಸೇರಿತ್ತು. ಅದಕ್ಕೆ ಅವ್ರು ಹೇಳಿದ್ರು, ನಿಮಗೆ ಅದು ಬೇಡ ಅಂದ್ರೆ ಈಗಲೂ ಕೂಡ ಹಣ ಕೊಡ್ಲಿ, ಅದು 62 ಕೋಟಿ ಅಂತ. 62 ಕೋಟಿ ಹಣವನ್ನ ಬೇಡಿಕೆ ಇಟ್ಟಿದ್ರಲ್ಲ ಪ್ರಾಧಿಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು, ಅದಕ್ಕೆ ಶಾಸಕ ಶ್ರೀವತ್ಸ ವ್ಯಂಗ್ಯವಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಿದ್ದು ಅದೇ, ಎಲ್ಲಾದ್ರೂ ಇದರಲ್ಲಿ ಅವ್ಯವಹಾರ ನಡೆದಿದೆ, ನಮಗೆ ಹೆಚ್ಚಿನ ನಿವೇಶನ ಕೊಟ್ಟಿದ್ದಾರೆ, ಅದು ಇದು ಅನ್ನುವಂಥದ್ದಾದ್ರೆ ಅದು ಬೆಲೆ ಬಾಳುವಂತಹ ಹಣವನ್ನ ಕೊಟ್ಬಿಡ್ಲಿ, ಬರೋಬ್ಬರಿ 62 ಕೋಟಿ ಅಂತ. ಇದೀಗ ಶಾಸಕರುಗಳೆಲ್ಲ ವ್ಯಂಗ್ಯವಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಬೋದು ಈ ಪ್ರಕರಣ ಅಂತ ಹಿಂಗೆ ಒಂದು ಲೆಕ್ಕಾಚಾರದ ಯಾವುದೋ ಒಂದು ಲೆಕ್ಕವನ್ನು ಹಾಕಿಕೊಂಡು, ಅಂದರೆ CR ಪ್ರಮುಖವಾದಂತಹ ಲೆಕ್ಕದ ಮೇಲೆ ಸಿದ್ದರಾಮಯ್ಯನವರು ಒಂದು ನಂಬರನ್ನು ಕೋಟ್ ಮಾಡಿದಂಥದ್ದು, ಅದು 62 ಕೋಟಿ ಅನ್ನುವಂಥದ್ದು. ಆ 62 ಕೋಟಿ ಅನ್ನುವಂಥ ಪದ ಯಾವಾಗ ಸಿದ್ದರಾಮಯ್ಯನವರ ಬಾಯಿಂದ ಬಂತೋ ಅವತ್ತಿನಿಂದಲೂ ಕೂಡ BJP ಮತ್ತು JDS ಎರಡೂ ಕೂಡ ಅದನ್ನೇ ಇಟ್ಕೊಂಡು ಟೀಕೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಇಟ್ಕೊಂಡು ಟೀಕೆಯನ್ನು ಮಾಡಿದಂಥದ್ದು. ಅಂದರೆ ರೈತರಿಗಾಗ ಏನು ಕೊಡಿಸ್ತೀರಾ ನೀವು, ಭೂಮಿ ಕಳ್ಕೊಂಡು ಬೀದಿಯಲ್ಲಿರುವಂಥ ರೈತರಿಗೆ ಯಾವತ್ತು ಪರಿಹಾರ ಕೊಡಿಸ್ತೀರಾ ಅಂತ ಈಗ BJPಯ ಶಾಸಕರಾಗಿರುವಂಥ ಶ್ರೀವತ್ಸ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. 20 ಕೋಟಿ ಬೆಲೆ ಬಾಳುವಂಥ ಭೂಮಿಯನ್ನು ತೋರಿಸಿ ಸಾಕು ಮೈಸೂರಿನಲ್ಲಿ ಅಂತ. ಅಲ್ಲಿಗೆ CM ಅವರ ಮಾತನ್ನ ವ್ಯಂಗ್ಯವಾಗಿ ಇವರು ಟೀಕೆಯನ್ನು ಮಾಡ್ತಾ ಇರುವಂಥದ್ದು. 62 ಕೋಟಿಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಈ ರೀತಿಯಾಗಿ ಕೊಡ್ತಾ ಹೋದರೆ ಬೇರೆಯವರೆಲ್ಲ ಕತೆಗಳೇನು ಅನ್ನುವಂಥದ್ದನ್ನೇ ಇವರೀಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಹಾಗಾಗಿ 62 ಕೋಟಿ ಅನ್ನುವಂಥದ್ದು ಅದು CM ಅವರ ಲೆಕ್ಕಾಚಾರ. ಆದರೆ ಈಗ ಪ್ರಶ್ನೆ ಇರುವಂತಹದ್ದು ವಿದ್ಯಾ, ಎಷ್ಟರ ಮಟ್ಟಿಗೆ ನಿಯಮಗಳ ಪಾಲನೆ ಆಗಿದೆ, ಅದು CM ಅವರ ವಿಚಾರದಲ್ಲಿರ್ಬೋದು ಅಥವಾ ಬೇರೆಯವರ ವಿಚಾರದಲ್ಲಿರ್ಬೋದು, ಎಷ್ಟರ ಮಟ್ಟಿಗೆ ನಿಯಮಗಳ ಪಾಲನೆ ಆಗಿದೆ ಮತ್ತು ಯಾರ್ಯಾರು ಎಷ್ಟರ ಮಟ್ಟಿಗೆ ಇದರಲ್ಲಿ ಅಕ್ರಮಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆಗಳು ವಿದ್ಯಾ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಎಸ್, ಒಂದು ಕಡೆ ನಿಯಮಗಳ ಪಾಲನೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆಗಿದೆ ಒಂದು ಪ್ರಶ್ನೆ, ಮತ್ತು ಆ ಸಂದರ್ಭದಲ್ಲಿ BJP ಅಧಿಕಾರದಲ್ಲಿತ್ತು, ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ನೀವೇ ಅಲ್ವಾ ಅಧಿಕಾರದಲ್ಲಿದ್ದಂಥವ್ರು, ನಿವೇಶನ ಹಂಚಿಕೆ ಮಾಡಿದವ್ರು ನೀವೇ ಅಲ್ವಾ, ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ ಅಂತ ಅವರು. ಈಗ ಸಿದ್ದರಾಮಯ್ಯ ಅವರು 62 ಕೋಟಿ ಅಂತ ಮೆನ್ಷನ್ ಏನು ಮಾಡಿದ್ದಾರೆ, ಅವರ 3 ಎಕರೆ 1 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ BJP ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ.